ರಾಮದುರ್ಗದ ಕೆಪಿಟಿಸಿಎಲ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವತಿಯಿಂದ ವಿದ್ಯುತ್ ಇಲಾಖೆ ಖಾಸಗೀಕರಣ ವಿರೋಧಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಇಲಾಖೆ ಖಾಸಗೀಕರಣದಿಂದ ಜನಸಾಮಾನ್ಯರಿಗೆ ಹಾಗೂ ರೈತರಿಗೆ ಮತ್ತು ನೇಕಾರರಿಗೆ, ಸಣ್ಣ ಉದ್ಯಮದಾರರಿಗೆ ಮತ್ತು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವ ಎಲ್ಲಾ ಸಿಬ್ಬಂದಿ ಹಾಗೂ ಕಾರ್ಮಿಕ ವರ್ಗಕ್ಕೆ ತೊಂದರೆಯುಂಟಾಗುತ್ತದೆ. ಕೂಡಲೇ ಈ ಖಾಸಗೀಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ. ವಿದ್ಯುತ್ ಖಾಸಗೀಕರಣಕ್ಕೆ ವಿದ್ಯುತ್ ಖಾಸಗೀಕರಣಕ್ಕೆ ಏನೇ ಬರಲಿ ಏನೇ ಬರಲಿ ಯಾವುದೇ ಕಾರಣಕ್ಕೂ ಆತ್ಮೀಯರೇ, ಇವತ್ತು ನಾವು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಕೂಡಿದ ಉದ್ದೇಶ ತಮಗೆಲ್ಲ ಗೊತ್ತಿದೆ. ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಲು ಹೊರಟ ಸರ್ಕಾರ, ಇದರಿಂದ ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ನೌಕರರ ಕುಟುಂಬಗಳು ಬೀದಿಗೆ ಬರುತ್ತವೆ ಹಾಗೂ ಸರ್ಕಾರದ ಜನಪರ ಯೋಜನೆಗಳು, ಮುಂದಿನ ಕುಟೀರ ಜ್ಯೋತಿ, ಭಾಗ್ಯಜ್ಯೋತಿ, ಗೃಹಜ್ಯೋತಿ ಹಾಗೂ ರೈತರ ಕೃಷಿ ಪಂಪ್ಸೆಟ್ಗಳು ಉಚಿತ ವಿದ್ಯುತ್ ಸೌಲಭ್ಯಗಳು ಸ್ಥಗಿತವಾಗುತ್ತವೆ. ಆದ್ದರಿಂದ ರಾಮದುರ್ಗ ಉಪವಿಭಾಗ ಹಾಗೂ ವಿಭಾಗದ ಆವರಣದಲ್ಲಿ ರಾಮದುರ್ಗ ವಿದ್ಯುತ್ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಮುತ್ತು ಬನ್ನೂರ್ ಹಾಗೂ ಸಿಇಸಿ ಘಟಕದ ಅಧ್ಯಕ್ಷ ಮಧುಸೂದನ್ ವಿ ಮಾಳದ್ಕರ್ ಹಾಗೂ ಶ್ರೀ ಆನಂದ್ ಆರ್ ನಾಯಕ್, ಕಾರ್ಯನಿರ್ವಾಹಕ ಇಂಜಿನಿಯರ್, ರಾಮದುರ್ಗ, ಎಲ್ಲಾ ನೌಕರರ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದರಂತೆ ಈ ವೇದಿಕೆಯನ್ನು ಮುಚ್ಚಿಕೊಂಡಿರ್ತಕ್ಕಂತಹ ಸಿಸಿ ಆದಂತಹ ಮಾಳದ್ಕರ್ ಅವರು, ಅದರಂತೆ ಅಧ್ಯಕ್ಷರು ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತಿನ ದಿವಸ ಈ ಖಾಸಗೀಕರಣ ಎಂಬುದು ಒಂದು ನಮ್ಮ ಹೆಸ್ಕಾಮಿಗೆ ಬಂದಿರೋದು ಅಥವಾ ಈ ಎಲೆಕ್ಟ್ರಿಕಲ್ ಈ ಒಂದು ಡಿಪಾರ್ಟ್ಮೆಂಟಿಗೆ ಬಂದಿರೋದು, ಇದು ಒಂದು ನಮಗೆ ಬಹಳ ದುಃಖದಾಯಕ ಸಂಗತಿ. ಕಾರಣ ಇವತ್ತಿನ ದಿವಸ ನಾವುಗಳು ಕೂಡ ಯಾವುದೇ ಕಡಿಮೆ ಇಲ್ಲ, ಯಾವುದೇ ಖಾಸಗಿಯವರು ಮಾಡುವಂಥ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ನಾವು ಮಾಡಿ ಇವತ್ತಿನ ದಿವಸ ಹೆಸರುವಾಸಿಯಾಗಿದ್ದೀವಿ. 24 ತಾಸುಗಳಲ್ಲಿ ಸುಟ್ಟು TC ಕೊಡ್ತೀವಿ, ಸಂಬಂಧಪಟ್ಟ ಎಲ್ಲ ಫೀಡರ್ ಮೇಂಟೈನ್ ಮಾಡ್ತೀವಿ. ರಾತ್ರಿಯಲ್ಲಿ ನಮ್ಮ ಹುಡುಗರೆಲ್ಲ ಕೆಲಸ ಮಾಡಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುತ್ತಾರೆ, ರೈತರದ್ದು ಒಂದು ಮನೆಗೆದ್ದಿರುತ್ತಾರೆ. ಸೊ ಇಂಥ ಸಮಯದಲ್ಲಿ ಈ ಒಂದು ಖಾಸಗೀಕರಣ ಅನ್ನೋದು ಭಾಳ ದುಃಖದಾಯಕ ಸಂಗತಿ. ಆದ ಕಾರಣ ನಾವು ಇದನ್ನು ಭಾಳ ತೀಕ್ಷ್ಣವಾಗಿ ವಿರೋಧಿಸುತ್ತೇವೆ ಮತ್ತು ನಾವು ಇದನ್ನು ಮಾಡಬಾರ್ದು ಅನ್ನುವಂಥ ಮನವರಿಕೆ ಜನಸಾಮಾನ್ಯರಲ್ಲಿ ಹಾಗೂ ನಾವು ಮಾನ್ಯ ಶಾಸಕರವರಿಗೆ ನಮ್ಮ ಒಂದು ಪತ್ರದ ಮುಖೇನ ಅವರಿಗೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ಸಾಹೇಬರು ಇವತ್ತು ನಮಗೆ ಈ ಒಂದು ಸಮಯದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರು ಬಂದಾಗ ಈ ಒಂದು ವಿರೋಧ ಪತ್ರವನ್ನು, ಖಾಸಗೀಕರಣದ ವಿರೋಧ ಪತ್ರವನ್ನು ನಾವು ಪತ್ರದ ಮುಖೇನ ಅವರಿಗೆ ಅವರು ತಿಳಿಸುವಂಥ ಕಾರ್ಯ ಮಾಡ್ತೀವಿ. ಆದಷ್ಟು ನಾವು ಎಷ್ಟೇ ಹೇಳುವುದೇನಪ್ಪ ಅಂತಂದರೆ, ಈ ಹಸಿರು ಸೇನೆ ಇದೆಯಲ್ಲ, ಇದು ಒಗ್ಗಟ್ಟಾಗಿ ಕೆಲಸ ಮಾಡಿ ತೋರಿಸ್ಬೇಕು. ನಾವು ಅದೀವಿ ಮಾಡ್ತೀವಿ ಅನ್ನುವಂಥ ಒಂದು ಮನೋಭಾವನೆ ಏನೈತಲ್ಲ, ಆ ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು. ಖಾಸಗೀಕರಣ ಆಗ್ತೈತಿ, ಅದು ಆಗ್ತೈತಿ ಅದು ಮುಂದಿಂದು. ಆದರೆ ಇವತ್ತಿಗೆ ನಾವು ಯಾವ ಒಗ್ಗಟ್ಟಿಂದ ಏನು ಕೆಲಸ ಮಾಡ್ತೀವಿ, ಜನಸಾಮಾನ್ಯರು ಏನು ಮನಸ್ಸು ಗೆದ್ದಿದ್ವಿ, ಅದೇ ಥರ ನಾವು ದುಡಿತೀವಿ, ಮುನ್ನಡೆ ಮಾಡ್ತೀವಿ, ಮುನ್ನಡೆ ಸಾಗಿಸ್ತೀವಿ. ಈ ಒಂದು ಹೆಸ್ಕಾಮಿನ ಒಂದು ಹೆಸರು ತರ್ತೀವಿ, ರಾಮದುರ್ಗದ ಹೆಸರು ತರ್ತೀವಿ. ತಾಲೂಕಿನ ಎಲ್ಲ ನಮ್ಮ ಕನ್ಸ್ಯೂಮರ್ಸ್ ಆಗಲಿ ಯಾರೋ ಆಗಲಿ ನಿಮ್ಗೆ ಏನೋ ಸಂಪರ್ಕಿಸಿದ್ರೆ ದಯವಿಟ್ಟು ಆ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಿ ಅದೇ ಒಂದು ಒಳ್ಳೆಯ ಮನೋಭಾವನೆಯಿಂದ ಮುಂದೆ ಕಾರ್ಯವಹಿಸಿ ಇದನ್ನೇನೈತಲ್ಲ ವಿರೋಧ ಪ್ರಕಟ ಮಾಡಿದ್ದಂಥ ಎಲ್ಲ ನನ್ನ ಇವತ್ತಿಗೆ ನನ್ನ ಸಹೋದರಿಯರಿಗೆ ಧನ್ಯವಾದವನ್ನು ಹೇಳ್ತಾ, ಮಾಧ್ಯಮ ಮಿತ್ರರಿಗೂ ಸಹ ಈ ಕುರಿತು ನಮ್ಮ ವಿರೋಧವನ್ನು ನಾವು ತಮ್ಮ ಇದರ ಮೀಡಿಯಾ ಮುಖಾಂತರ ಎಲ್ಲ ಪ್ರಕಟಿಸಿ ಈ ವಿರೋಧವನ್ನು ವ್ಯಕ್ತಪಡಿಸಬೇಕು. ಕಾರಣ ಇದು ರೈತರಿಗೂ ಹಾಗೂ ಜನಸಾಮಾನ್ಯರಿಗೂ ಎಲ್ಲರಿಗೂ ಬಹಳ ಸಂಕಷ್ಟ ಪರಿಸ್ಥಿತಿ ತರುವಂಥ ವಿಚಾರವಿದೆ. ಇದಕ್ಕೆ ನಾವು ವಿರೋಧಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇವತ್ತಿನ ಪ್ರತಿಭಟನೆಯ ವಿಶೇಷ ಏನಂದರೆ, ಈಗ ಏನು ಇವು ಎಲ್ಲ ಕಂಪ್ನಿಗಳು, ನಮ್ಮ ಏನು 5 ಕಂಪ್ನಿಗಳು ಅದಲ್ಲ ಕರ್ನಾಟಕ ರಾಜ್ಯಾದ್ಯಂತ, ಇದಕ್ಕೆ ಒಂದು ವಿದ್ಯುತ್ ಜಾಲದ ಡಿಸ್ಟ್ರಿಬ್ಯೂಷನ್ ಟಾಟಾ ಟ್ರಾನ್ಸ್ಪೋರ್ಟ್ ಅವರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮ KRCಗೆ. ಅವರು ಒಂದು ವಿದ್ಯುತ್ ಸರಬರಾಜು ಮಾಡ್ತೀನಿ ಅಂತೇಳಿ. ಇದರಿಂದ ಒಂದು ದೊಡ್ಡ ಮಾರಕ ಐತಿ ನಮ್ಮ 5 ಕಂಪ್ನಿಗೆ. ಅದರೊಳಗೆ ನಮ್ಮದು ಹೆಸ್ಕಾಂ ಕಂಪ್ನಿಗೆ 3 ಜಿಲ್ಲೆಗಳನ್ನು ಈಗಾಗಲೇ ಆರಿಸಿ ಅಂತೇಳಿ ಪೇಪರ್ನಾಗ ಅಥವಾ ನಿಮ್ಮ ಮೀಡಿಯಾದಾಗೆಲ್ಲ ಬಂದಿದ್ದಾವೆ. ಅದರೊಳಗೆ 3 ಯಾವ್ಯಾವ ಅಂದ್ರೆ ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯನ್ನು ಆರಿಸಿದ್ದಾರೆ.
ಅದಕ್ಕೆ ಇದರಿಂದ ಒಂದೊಂದು ಹಂತವಾಗಿ ಅವರು ಪ್ರೈವೇಟೇಷನ್ಗೆ ಕಾಲು ಇಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರತಿಯಾಗಿ ನಾವು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡತ್ತೀವಿ. ಮತ್ತು ಇದರಿಂದ ಬಹಳ ಗ್ರಾಹಕರಿಗೆ ಮತ್ತು ಮೂಲ ಏನಂದ್ರಪ್ಪ ಅಂದ್ರೆ ರೈತರಿಗೆ ಇದರಿಂದ ಭಾಳ ತೊಂದರೆ ಐತಿ. ಇವತ್ತಿನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಿಯೋದವ್ರು ಹೆಂಗೆ ಬಂದ್ರೆ ಅಂದ್ರೆ 199 ಬಂದ ಇವತ್ತು 399 ಅದಾರ. ಅದೇ ರೀತಿ ಇವತ್ತು ಕಡಿಮೆ ರೇಟ್ ಒಳಗೆ ಕರೆಂಟ್ ಕೊಡ್ತೀನಿ ಅಂತೇಳಿ ನಾಳೆ ಅವರು ಏನು ಹೇಳ್ತಾರಲ್ಲ ಆ ರೇಟಿಗೆ ನಾವು ಹೋಗ್ಬೇಕಾಗತ್ತೆ. ಅದಕ್ಕೆ ಇದರಿಂದ ನಮ್ಮ ಗ್ರಾಹಕರಿಗೆ ಮತ್ತು ರೈತರಿಗೆ ಭಾಳ ತೊಂದರೆ ಆಗ್ತದೆ ಮತ್ತು ಭಾಳ ಹೊರೆನೂ ಆಗುತ್ತೆ ಅಂತೇಳಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ನೌಕರರಿಗೆ, ಮುಖ್ಯವಾಗಿ ನೌಕರರು ಮತ್ತು ಗುತ್ತಿಗೆದಾರರು, ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಭಾಳ ಮಾರಕ ಇರ್ತದೆ. ಆದ್ದರಿಂದ ನಮ್ಮ ಇದಕ್ಕೆ ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ರಾಮದುರ್ಗ ವಿಭಾಗ ಮತ್ತು ಉಪವಿಭಾಗದ ಕಚೇರಿಯ ನೌಕರರು ಮತ್ತು ಸಿಬ್ಬಂದಿಗಳು ಹಾಗೂ ನಮ್ಮ ಗುತ್ತಿಗೆದಾರರಿಂದ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಯಿಂದ ಮತ್ತು ನಮ್ಮ ಅಧಿಕಾರಿಗಳಿಗೆ ಅಂತೇಳಿ ನಾನು ಹೇಳಲು ಬಯಸುತ್ತೇನೆ ತಮ್ಮ ಮೀಡಿಯಾ ಮುಂದೆ. ದಯವಿಟ್ಟು ಸರ್ಕಾರಕ್ಕೆ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾದಂಥ ಅಶೋಕ್ ಪಟ್ಟಣ್ ಅವರು ನಾವು ಇದಕ್ಕೆ ಮನವಿ ಕೊಡ್ತಾ ಇದ್ವಿ. ದಯವಿಟ್ಟು ಇದರ ಮುಖ್ಯಮಂತ್ರಿಯವರಿಗೆ ಹಾಗೂ ನಮ್ಮ ಇಂಧನ ಸಚಿವರಿಗೆ ಇದನ್ನ ನಮ್ಮ ಮನವಿ ತಮ್ಮ ಮನವಿನೂ ಇದ್ರ ಜೊತೆ ನಮ್ಮ ಮನವಿ ಜೊತೆನೂ ತಮ್ಮ ಮನವಿ ಕೊಡ್ರಿ. ಇದಕ್ಕೆ ಪ್ರತಿಯಾಗಿ ಇದನ್ನ ತಡೆಗಟ್ರಿ ಅಥವಾ ಇದನ್ನ ಸಂಪೂರ್ಣವಾಗಿ ಇದನ್ನ ತೆಗೀರಿ ಖಾಸಗೀಕರಣ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಈ ಖಾಸಗೀಕರಣದಿಂದ ನಿಮ್ಮ ಸಿಬ್ಬಂದಿಗೆ ಯಾವ ರೀತಿ ತೊಂದರೆ ಇದೆ ಸರ್? ಇದರಿಂದ ನಮ್ಮ ಸಿಬ್ಬಂದಿಗೆ ಅಂದ್ರೆ ಹೆಂಗೆ ಅಂದ್ರೆ ಸರ್, ಅವ್ರು ಏನು ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡ್ಬೇಕಾಗ್ತೈತಿ. 10-15 ಸಾವಿರ ರೂಪಾಯಿಗೆ ಏನು ದುಡಿತಾರಲ್ಲ ಆ ಟೈಪ್ದಾಗ ತಂದಿಡ್ತಾರ. ಒಂದು ಎರಡನೇದು ಏನು ನಮಗೆ ಕಷ್ಟಪಟ್ಟು ಇವತ್ತು ರಾತ್ರಿ ಹಗಲನ್ನ ಏನು ಕೆಲಸ ಮಾಡ್ತಿರ್ತಾರಲ್ಲ ನಮ್ಮ ಪವರ್ ಮ್ಯಾನ್ಗಳು, ಅವ್ರಿಗೆ ಏನಾರ ವಿದ್ಯುತ್ ಅಪಘಾತ ಆದ್ರೆ ಅವ್ರಿಗೆ ಏನು ಸಿಗ್ತಾಳ ಅವ್ರು ಸೌಲಭ್ಯ ಸಿಗುದಿಲ್ಲ. ಪ್ಲಸ್ ಯಾರು ಮರಣಾಂತಿಕ ಹೊಂದಿದ್ರು ಅವ್ರಿಗೆ ಯಾವುದೇ ರೀತಿಯ ಅನುಕಂಪ ಆಧಾರಿತ ಕೊಡ್ತಾರೋ ಇಲ್ಲೋ ಯಾವುದೇ ರೀತಿಯ ಅವ್ರು ಇದನ್ನ ಭರವಸೆಗಳಿಲ್ಲ. ಏನು ಸರ್ಕಾರದ ನೇಮ ಅದಾವಲ್ಲ ಅದನ್ನೇ ಇರಲಿ ಅಂತೇಳಿ ನಾವು ಬಯಸ್ತೀವಿ. ಮೇರೆ ಇವತ್ತು ಏನು ಟಾಟಾ ಕಂಪನಿ ಖಾಸಗೀಕರಣ ಮಾಡಲಿಕ್ಕೆ ಅರ್ಜಿ ಹಾಕಿದೆ, ಅದಕ್ಕೆ ರಾಮದುರ್ಗದ ಉಪವಿಭಾಗ ಮತ್ತು ವಿಭಾಗದ ವತಿಯಿಂದ ತೀವ್ರ ವಿರೋಧ ಇದೆ. ಉದ್ದೇಶ ಏನು ಅಂತಂದ್ರೆ, ಎಷ್ಟೋ ನನ್ನ ಪವರ್ ಮ್ಯಾನ್ಗಳು ಪ್ರಾಣವನ್ನು ತೆತ್ತಿ ಇವತ್ತು ಇಂಥ ಒಂದು ಕಚೇರಿ ಒಳಗೆ ಕೂತ್ಕೊಂಡಿವಿ ಅಂತಂದ್ರೆ ಅದು ನನ್ನ ಹೆಮ್ಮೆಯ ಪವರ್ ಮ್ಯಾನ್ಗಳಿಂದ. ಆ ಪವರ್ ಮ್ಯಾನ್ಗಳು ಪ್ರಾಣ ಎಷ್ಟೋ ಮಂದಿ ತ್ಯಾಗ ಮಾಡಿ ಇವತ್ತು ಈ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಇವತ್ತು ನಮ್ಮ ವಿದ್ಯುತ್ ಇಲಾಖೆ ಕ್ಷೇತ್ರ ಇಷ್ಟು ದೊಡ್ಡದಾಗಿದೆ. ಇವತ್ತು ಇಲ್ಲಿವರೆಗೂ ತಂದಿರತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತು ಖಾಸಗೀಕರಣ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಏನಾದರೂ ಮುಂದೆ ಆದರೆ, ಸಂಘ ಏನಾದರೂ ನಮಗೆ ಕರೆ ಕೊಟ್ಟರೆ, ನಮ್ಮ ಸಂಘ ಏಷ್ಯಾ ಖಂಡದಲ್ಲಿ ದೊಡ್ಡ ಸಂಘ ಯಾವ ರೀತಿ ಕರೆ ಕೊಡ್ತದೆ ಆ ಕರೆಗೆ ನಾವು ಎಲ್ಲದಕ್ಕೂ ಸಿದ್ಧ ಅನ್ನೋದನ್ನು ಈ ಮುಖಾಂತರ ನಾವು ಹೇಳಿಕೆ ಬಯಸ್ತೇವೆ.